ನಮಸ್ಕಾರ ಕರ್ನಾಟಕ. ಮಾರ್ಚ್ 22 ಕರ್ನಾಟಕ ಬಂದ್ ಅಂದರೆ ನಾಳೆ ಕರ್ನಾಟಕ ಬಂದ್ ಆಗಲಿದೆ ಮತ್ತು ಏನಿರುತ್ತೆ ಏನಿರಲ್ಲ ಎಂಬುದು ಮಾಹಿತಿ ಬೇಕೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಮಾರ್ಚ್ 22 ಅಂದರೆ ನಾಳೆ ಕರ್ನಾಟಕ ಬಂದ್ ಆಗಲಿದೆ. ಹೌದು, ಕನ್ನಡಿಗರ ಮೇಲೆ ಹಲ್ಲೆ ಪ್ರಕರಣ ಖಂಡಿಸಿ ಕನ್ನಡ ನಾಡು ಭಾಷೆ ನೆಲ ಜಲ ರಕ್ಷಣೆಗಾಗಿ ಒತ್ತಾಯಿಸಿ ಮಾರ್ಚ್ 22 ಅಂದರೆ ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಇವರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿವೆ. ಇನ್ನು ಕರ್ನಾಟಕ ಬಂದ್ ವೇಳೆ ಏನು ಇರುತ್ತದೆ ಏನಿರಲ್ಲ ಎಂಬುದನ್ನು ಬಹಳ ಜನರಿಗೆ ತಿಳಿದಿರಲಿಲ್ಲ. ಆದ್ದರಿಂದ ನಾವು ಇದರ ಬಗ್ಗೆ ನಾವೀಗ ನಿಮಗೆ ಹೇಳಲಿದ್ದೇವೆ. ಮೊದಲಿಗೆ ಹೇಳಬೇಕೆಂದರೆ ಏನಿರುತ್ತದೆ ಎಂಬುದು ನಾವೀಗ ತಿಳಿಯೋಣ. ಮೊದಲಿಗೆ ಅಗತ್ಯವಾದ ಪೂರೈಕೆ ಸೇವೆಗಳು, ಅದರಲ್ಲಿ ಹಾಲು, ತರಕಾರಿ, ದಿನಸಿ ಅಂಗಡಿಗಳು, ಇನ್ನು ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ ಇವು ಓಪನ್ ಆಗಿರುತ್ತವೆ. ಇನ್ನು ರೈಲು ಮತ್ತು ವಿಮಾನ ಸೇವೆ ಕೂಡ ಇರುತ್ತದೆ. ಇನ್ನು ಏನಿರಲ್ಲ ಎಂಬುದನ್ನು ನಾವೀಗ ನೋಡ್ಕೊತ ಹೋಗೋಣ. ಮೊದಲಿಗೆ ಆಟೋ ಸಂಚಾರ ಬಂದ್ ಇರುತ್ತದೆ. ಹೌದು, ಆಟೋ ಸಂಚಾರ ಬಂದ್ ಇರುತ್ತದೆ. ಇನ್ನು ಚಿತ್ರಮಂದಿರಗಳು ಕೂಡ ಬಂದ್ ಆಗಿರುತ್ತದೆ. ಸಿನಿಮಾ ಶೂಟಿಂಗ್ ಕೂಡ ಬಂದ್ ಆಗಿರ್ತದೆ. ಇನ್ನು ಕೆಲ ಹೋಟೆಲ್ಗಳು ಮತ್ತು ಮಾಲ್ಗಳು ಕೂಡ ಬಂದ್ ಆಗಿರ್ತವೆ. KSRTC ಹಾಗೂ BMTC ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುತ್ತದೆ. ಇನ್ನು ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ನೀಡುವ ಬಗ್ಗೆ ಹಿಂದಿನ ದಿನ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದಲ್ಲಿರುವ ಪರಭಾಷಿಗರು ಕನ್ನಡ ಕಲಿಯಲೇಬೇಕು ಎಂದು ವಾಟಾಳ್ ನಾಗರಾಜ್ ಅವರು ಒತ್ತಾಯಿಸುತ್ತಿದ್ದಾರೆ. ಹೌದು, ಕನ್ನಡಿಗರ ಮೇಲೆ ಪರಭಾಷಿಗರು ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಬಂದು ಕನ್ನಡಿಗರ ಮೇಲೆಯೇ ದೌರ್ಜನ್ಯ ನಡೆಸುತ್ತಿದ್ದಾರೆ. ಕನ್ನಡದಲ್ಲಿ ಮಾತನಾಡಿದರೆ ಬೇರೆ ರಾಜ್ಯದವರು ಕನ್ನಡಿಗರ ಮೇಲೆ ಹಲ್ಲೆ ನಡೆಸುತ್ತಿರುವ ಘಟನೆ ನಡೆಯುತ್ತಿರುವುದು ತುಂಬ ಖಂಡನೀಯವಾಗಿದೆ. ಇಂಥ ಘಟನೆಗಳು ಬೇರೆ ರಾಜ್ಯದಲ್ಲಿ ನಡೆಯುವುದಿಲ್ಲ, ಆದರೆ ಕೇವಲ ನಮ್ಮ ರಾಜ್ಯದಲ್ಲಿ ನಡೆಯುತ್ತವೆಂದು ಹೇಳುತ್ತಿದ್ದಾರೆ. ಇಂಥ ಘಟನೆಗಳು ನಿಲ್ಲಬೇಕು ಎಂದು ಅವರು ಗುಡುಗಿದ್ದಾರೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಮಾರ್ಚ್ 22 ಅಂದರೆ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಇನ್ನು ಕರ್ನಾಟಕದಲ್ಲಿರುವ ಬೇರೆ ರಾಜ್ಯದವರು ಕನ್ನಡ ಕಲಿಯಲೇಬೇಕು, ಇಲ್ಲವಾದಲ್ಲಿ ಕರ್ನಾಟಕ ಬಿಟ್ಟು ಹೋಗಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ತಮಿಳರು, ತೆಲುಗು, ಮಲಯಾಳಿಗಳು, ಗುಜರಾತಿಗಳು, ಬಿಹಾರಿಗಳು, ಮಾರ್ವಾಡಿಗರು ಯಾರೇ ಆಗಿರಲಿ ಕನ್ನಡ ಕಲಿಯಲೇಬೇಕು, ಇಲ್ಲದಿದ್ದರೆ ರಾಜ್ಯ ಬಿಟ್ಟು ಹೋಗಬೇಕು ಎಂದು ಯಾವುದೇ ಮುಲಾಜಿಲ್ಲದೆ ಹೇಳಿದ್ದಾರೆ. ನಾವು ಜೈಲಿಗೆ ಹೋದರೂ ತೊಂದರೆ ಇಲ್ಲ, ಕರ್ನಾಟಕದಲ್ಲಿ ಇರುವುದಾದರೆ ನೀವು ಕನ್ನಡ ಕಲಿಯಲೇಬೇಕು ಎಂದು ವಾಟಾಳ್ ನಾಗರಾಜ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಗೆಳೆಯರೆ, ನಾಳೆ ಕರ್ನಾಟಕ ಬಂದ್ ಎಂದು ನೀವು ಭಯಪಡಬೇಡಿ, ಏಕೆಂದರೆ ಅಗತ್ಯ ಪೂರೈಕೆ ಸೇವೆಗಳು ಇದ್ದೇ ಇರುತ್ತವೆ. ಹಾಲು, ತರಕಾರಿ, ದಿನಸಿ ಅಂಗಡಿಗಳು ಓಪನ್ ಆಗಿರುತ್ತವೆ. ಇನ್ನು ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಗಳು ಕೂಡ ಓಪನ್ ಆಗಿರುತ್ತವೆ. ಆದ್ದರಿಂದ ಯಾವುದೇ ತೊಂದರೆ ಇಲ್ಲ. ಇನ್ನು ರೈಲು ಮತ್ತು ವಿಮಾನ ಸೇವೆ ಕೂಡ ಇರುತ್ತದೆ, ಆದರೆ ಆಟೋ ಸಂಚಾರ, ಬಸ್ ಸಂಚಾರ ಇರುವುದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಗೆಳೆಯರೆ, ಕರ್ನಾಟಕ ಬಂದ್ ಎಲ್ಲರೂ ಸಹಕರಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.